ತುಂಬ ಜನ ಹೇಳ್ತಾರೆ ಕೃಷಿ ಕಡೆಗೆ ಬಂದರೆ ಹುಡುಗಿ ಕೊಡಲ್ಲ, ಯಂಗ್ಸ್ಟರ್ಸ್ ಕೃಷಿ ಕಡೆ ಬರೋದಿಲ್ಲ, ಅದೇ ಫಿಯರಿಗೆ ಹುಡುಗಿ ಕೊಡಲ್ಲ ಅಂತ. ಸಿಟಿ ಕಡೆನವರು ಆ ಥರ ಅಂದ್ಕೊಂಡಿದ್ದಾರೆ. ಇವು ನಮ್ಮ ಹಳ್ಳಿಗಳ ಕಡೆ ಅವರೆಲ್ಲ ನಾವು ಹಳ್ಳಿಗಳಿಗೆ ಕೊಟ್ಟು ಮಾಡ್ತಾ ಇದ್ದೀವಿ. ಸಿಟಿಯವ್ರು ಬಂದರೆ ಸಿಟಿಯವ್ರಿಗೂ ಕೊಡ್ತೀರಿ. ನಮಗೇನು ನಾವು ಕೊಟ್ಟಿದ್ದ ಹೆಣ್ಮಕ್ಳು ಚೆನ್ನಾಗಿರ್ಬೇಕು ಆ ಥರ ನಾವು ಮೆಂಟಾಲಿಟಿ ಇಟ್ಕೊಂಡು ಕೊಡ್ತೀವಿ ಎಲ್ಲ ವಿಚಾರಿಸ್ಕೊಂಡು. ಬಟ್ ಅಂದರೆ ಸಿಟಿ ಕಡೆ ಹೆಣ್ಮಕ್ಳೆಲ್ಲ ಯಾರು ಕೆಲಸ ಮಾಡಿರಲ್ಲ, ಏನಿಲ್ಲ, ಅದರಿಂದ ಭಯ ಬೀಳ್ತಾರೆ ಅಷ್ಟೇ, ಏನಿಲ್ಲ. ಕೊಡ್ಬೋದು, ಏನು ತೊಂದರೆ ಏನಿಲ್ಲ, ಚೆನ್ನಾಗಿ ನೋಡ್ಕೊಂತಾರೆ. ಇನ್ನು ಹಳ್ಳಿ ಹುಡುಗರು ಸಿಟಿ ಅವ್ರಕ್ಕಿನ್ನ ಹಳ್ಳಿ ಅವ್ರು ಚೆನ್ನಾಗಿ ನೋಡ್ಕೊಂತಾರೆ. ಹಾಗೆ ನಿಮಗೇನು ಡಿಮ್ಯಾಂಡ್ ಇರಲಿಲ್ವಾ ನೀವು ಮದುವೆ ಆಗೋ ಟೈಮಲ್ಲಿ? ಆ ಥರ ಏನಿರಲಿಲ್ಲ. ಬಟ್ ನಾವು ಇಲ್ಲಿ ಊರಲ್ಲಿ ಡೈರಿಯಲ್ಲಿ ಸೆಕ್ರೆಟ್ರಿ ನಾವು. ಬಟ್ ನಮ್ದು ಆ ಪ್ರೊಸೆಸಿಂಗ್ ಮೇಲೆ ಹೆಣ್ಣು ನೋಡ್ಕೊಂಡು ಮದುವೆ ಆದ್ವಿ ನಾವು. ರೈತರು ಅಂದರೆ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಇನ್ನು ಬ್ಯಾಚುಲರು, ಮದುವೆ ಇನ್ನೂ ಇಲ್ಲ, ಇನ್ನೂ ಟೈಮ್ ಇದೆ, ನೋಡೋಣ ಫ್ಯೂಚರಲ್ಲಿ. ಇನ್ನೂ ಓದ್ತಾ ಇದ್ದೀರಿ, ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಈಗ ಲಾ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಅಗ್ರಿಕಲ್ಚರು ಪಾರ್ಟ್ ಟೈಮ್ ಥರ ನಮ್ಮ ಮನೆಯವ್ರು ನೋಡ್ಕೊತಾರೆ. ನಮ್ಮ ಡ್ಯಾಡಿ ಮತ್ತು ನಮ್ಮ ಮಾವ ಇದ್ದಾರೆ, ಅವ್ರು ನೋಡ್ಕೊತಾರೆ. ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ, ಆ ಒಂದು ಕಾರಣಕ್ಕೆ ನಾನು ಇಷ್ಟು ಮಾತ್ರ ಓದಿದ್ದೀನಿ. ಸುಮ್ಮನೆ ಪತ್ರಿಕೆಯಲ್ಲಿ ಹಾಕ್ಸ್ತಾರಲ್ಲ ಆ ಥರ ಅಷ್ಟೇ, ಇನ್ನೇನಿಲ್ಲ. ಅದಕ್ಕೋಸ್ಕರ ಓದಿದ್ದೀನಿ. ಆದರೆ ಬಟ್ ನಾನು ರೈತರ ಮಗನೇ. ಆದಷ್ಟು ನೋಡ್ಕೊಂಡು ಕೊಡ್ರಪ್ಪ ಹೆಣ್ಣುಗಳು. ನಿಮ್ಮದು ಮದುವೆ ಆಗಿದೆ. ಈಗ ರೈತರ ಮಕ್ಕಳಿಗೆ ಹೆಣ್ಣು ಕೊಡಲ್ಲ ಹಾಯ್, ಅದು ನಾನು ಏನು ಮದುವೆ ಆಗಿ ಮುಂಚೆನೂ ಇತ್ತು, ಈ ಟಾಕ್ ಎಲ್ಲ ಇತ್ತು, ಈಗಲೂ ಇದೆ. ಆದರೂ ಹೆಂಗೋ ಮದುವೆ ಆಯಿತು. ಅವರು ಸಪೋರ್ಟ್ ಇದ್ದಾರಾ? ಹಾಂ, ಸಪೋರ್ಟ್ ಇದ್ದಾರೆ, ಮನೇಲಿ ಸಪೋರ್ಟ್ ಇದ್ದಾರೆ. ಹಾಗಾಗಿ ತೊಂದರೆ ಇಲ್ಲ. ಹಾಂ ರೀ, ಯಾರು ಹೇಳ್ದಾರೆ ನಿಮಗೆ? IT ಕಂಪ್ನಿಯವ್ರಿಗೆ ರೀ, IT ಕೇಳಿದ್ರೆ ಅವ್ರಿಗೆ ಮಕ್ಕಳಾತಲ್ಲ ಅಂತ ಹೇಳ್ತಾರೆ. ಬಂದು ಹಳ್ಳಿ ಕಡೆ ನೋಡ್ರಿ ಗಂಡು ಮಕ್ಳು ಹೆಂಗಿದಾರ ಅಂತ. ನಮ್ಮ ಕೃಷಿ ತಾಕತ್ತಾಗವ್ರ ಇಲ್ಲಿ, ಗೊತ್ತಲ್ಲ? ಹಳ್ಳಿ ಮಕ್ಳಿಗೆ ಹೆಣ್ಣು ಕೊಡ್ರಿ. ಎಲ್ಲಿ ನೋಡಿ, ಲಕ್ಷ ಸಂಬಂಧ ಮಾಡೋದು ಒಂದೇ. ನಮ್ಮ ಹಳ್ಳಿಯಲ್ಲಿ ನೋಡಿ, ಅವನೇ ರೈತನೇ ಬಸ್. ಇಲ್ಲಿ ಕಾಮನ ಕಳ್ಕೊಂಡು ಮಲ್ಲೇ ನಿದ್ದೆ ಮಾಡ್ತಾನೆ ನಮ್ಮ ಇಲ್ಲಿ. ಒಂದೊಂದು ಸಿಟಿ IT ಕಂಪ್ನಿ 1 ಲಕ್ಷ ಸಂಬಂಧ ಮಾಡಿದೆ ಒಂದು ತಿಂಗಳಿಗೆ. ನಮ್ಮ ರೈತ 3 ತಿಂಗಳಿಗೆ 5 ಲಕ್ಷ ಸಂಬಂಧ ಮಾಡ್ತಾನೆ. ಇದಕ್ಕಿಂತ ಬೇಕಾ? ರೈತ ಹಳ್ಳಿ ಹುಡುಗರಿಗೆ ಹೆಣ್ಣು ಕೊಡ್ರಿ ಫಸ್ಟು. ಎಲ್ಲರೂ ಅಷ್ಟೇ, ಎಲ್ಲ ಅಪ್ಪ ಅಮ್ಮ ಹಬ್ಬದು ಅಷ್ಟೇ. ನಮ್ಮ ಹುಡುಗನಿಗೆ 1 ಲಕ್ಷ ಸ್ಯಾಲ್ರಿ ಬೇಕು, 2 ಲಕ್ಷ ಸ್ಯಾಲ್ರಿ ಬೇಕು ಅಂತ ಹೇಳ್ತಾರೆ. ಯಾರು ಮಣ್ಣಂಗಡ್ಡೆ? ಕೊಡ್ರಿ ಹೆಣ್ಣು ಹಳ್ಳಿ ಮಕ್ಳಿಗೆ, ತಾಕತ್ತಾಗಿರ್ತಾರೆ ಮೊದಲೇ. ಈಗ ನಿಮಗೆ ಮದುವೆ ಆಗಿದೆ ಅಲ್ಲ, ಹೆಣ್ಣು ಕೊಡುವಾಗ ಏನು ಕೇಳಿದ್ರು? ಡಿಮ್ಯಾಂಡ್ ಇತ್ತಾ? ನಮಗೆ ಹೇಳಿದ್ರು ಹುಡುಗ ಚೆನ್ನಾಗಿ. ನಮ್ಮ ಬಗ್ಗೆ ಕೇಳಬೇಕಾ? ನಮ್ಮ ಪಂಚಾಯತಿಯಲ್ಲಿ ಯಾರಲ್ಲೇ ವಿಚಾರಿಸಿದ್ರು ನನ್ನ ಬಗ್ಗೆ ಒಳ್ಳೆ ಬ್ಯಾಡ್ ನೇಮ್ ಅಲ್ಲ, ಒಳ್ಳೆ ನೇಮೇ ಇದೆ. ಮತ್ತು ನಮಗೆ ಜಮೀನು ಕೇಳಿದ್ರು. ನೋಡಿರಿ, ನಮ್ಮ ಜಮೀನು ಇದೆ, ಒಂದು ಎಕರೆ ಜಮೀನಿದೆ. ನಮ್ಮದೇ ಹೆಣ್ಣು ಕೊಟ್ಟರು. ಅದರಲ್ಲಿ ಒಂದು 6 ತಿಂಗಳು ನಾವು ಈ ಕಡೆ ಆ ಕಡೆ ಒದ್ದಾಡ್ಸಿದ್ರು. ಜಮೀನಿಗೆ ಎಕ್ಸ್ಪೆಕ್ಟ್ ಮಾಡ್ತಾರೆ ಎಲ್ಲ ಕಡೆ. ಇವಾಗ ಹೆಣ್ಮಕ್ಳು ಇಷ್ಟಪಡೋದೆಲ್ಲ ಗೊತ್ತಿಲ್ಲ. ಆಮೇಲೆ ಅಪ್ಪ ಅಮ್ಮ ಅಂತೂ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತಾರೆ. 5 ಎಕರೆ ಜಮೀನು ಇರಬೇಕು, ಒಳ್ಳೆ ಒಳ್ಳೆ ಕಂಪ್ನಿ ಕೆಲ್ಸಕ್ಕೆ ಮತ್ತು ಕಾರ್ ಸುತ್ತಾಡಿಸ್ಬೇಕು, ಮತ್ತು ಜಮೀನು ಮಾರಾಕ್ಬಿಟ್ಟು ನಮ್ಮದೇ ಒಳಗಡೆ ಇರಬೇಕು. ಅದೇ ಕೆಲಸ ಮಾತ್ರ ಮಾಡಿಕೊಡ್ದು. ಜಮೀನಲ್ಲಿ ಕೆಲಸ ಮಾಡ್ತಿದ್ರು ಪರವಾಗಿಲ್ಲ, IT ಕಂಪನಿಯಲ್ಲಿ ಇರಬೇಕು. ನಿಜ, ಜಮೀನು ಇರಬೇಕು. ಜಮೀನು ಮಾರಾಕರು ಪರವಾಗಿಲ್ಲ, ನಮ್ಮದೇ ಒಳಗಡೆ ಇರಬೇಕು. ಇದರಿಂದ ಇದು ಹೆಣ್ಣು ಕೊಡ್ತಾ ಇದ್ದಾರೆ. ಇದೆಲ್ಲ ಬಿಟ್ಬಿಟ್ಟು ರೈತರ ಮಕ್ಳಿಗೆ ಹೆಣ್ಣು ಕೊಡಿ. ಬಟ್ ಫ್ಯೂಚರಲ್ಲಿ